ಹರಿ ಓಂ. ಪಠ್ಯ ತಟ್ಟೆಯ ಕೊನೆಯ ಅಗಳು. ಲೇಖಕಿ ಸುನಂದ್ ಪ್ರಕಾಶ್ ಕಡಿಮೆ. ಆಧುನಿಕ ಜೀವನದಲ್ಲಿ ದಾಂಪತ್ಯದಲ್ಲಿ ಏರಿಳಿತಗಳ ಬಗ್ಗೆ ಇಲ್ಲೊಂದು ಕಥೆಯ ರೂಪವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಕಥೆಯನ್ನು ನೋಡೋಣ. ಈ ಕಥೆಯಲ್ಲಿ ನೇಹ ಮತ್ತು ಅನೂಪ ಅನ್ನೋ ಇಬ್ಬರು ಪಾತ್ರಧಾರಿಗಳು ಬರ್ತಾರೆ. ಇಲ್ಲಿ ಲೇಖಕಿ ಇವರಿಬ್ಬರನ್ನು ಸ್ನೇಹಿತರು ಅಂತ ಹೇಳಿದ್ದಾರೆ, ಎಲ್ಲೂ ದಂಪತಿಗಳು ಅಂತ ಹೇಳಿಲ್ಲ. ಒಂದು ಹುಡುಗಿ ಮತ್ತು ಒಂದು ಹುಡುಗ ಅನ್ನೋ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಇಲ್ಲಿ. ಒಂದು ಭಾನುವಾರ ರಾತ್ರಿ ಸುಮಾರು 9 ಸಮಯ, ಅಂದರೆ 9 ಆಗಿರುತ್ತೆ. ಈಸಿ ಡೇಗೆ ಹೋಗಿ ಸುತ್ತಿ ಸಾಕಾಗಿ ಇಬ್ಬರು ಮನೆಗೆ ಬರ್ತಾರೆ. ತಟ್ಟೆಗೆ ಅನ್ನ ಸಾಂಬಾರನ್ನು ಬಡಿಸ್ಕೊಂಡು ಲಿಜ್ಜತ್ ಪಾಪಡಿನ ಪ್ಯಾಕನ್ನು ಓಪನ್ ಮಾಡಿ ಅದರಲ್ಲಿರುವಂಥ ಹಪ್ಪಳವನ್ನು ತೆಗೆದು ಇಕ್ಕಳದ ಹೆಲ್ಪಿಂದ ಗ್ಯಾಸ್ ಮೇಲೇ, ಅಂದರೆ ಗ್ಯಾಸ್ ಉರಿಯಲ್ಲೇ ಪಾಪಡನ್ನು ಹಾಗೆ ಸುಟ್ಕೊಂಡು ಆ ಕಡೆ ಈ ಕಡೆ ಸುಟ್ಕೊಂಡು ತಟ್ಟೆಯಲ್ಲಿ ಇಟ್ಕೊಳ್ತಾರೆ. ವರಂಡಾದಲ್ಲಿ, ಅಂದರೆ ಹಾಲಲ್ಲಿ ಟಿ ವಿಯನ್ನು ಆನ್ ಮಾಡಿ ಊಟದ ತಟ್ಟೆಯನ್ನು ತಗೊಂಡು ಹಾಲ್ಗೆ ಹೋಗಬೇಕು ಅಂತ ಇಬ್ಬರು ಅಂದ್ಕೊಳ್ತಿರೋ ಅಷ್ಟೊತ್ತಿಗೆ ಅಡುಗೆ ಮನೆಯ ವಿದ್ಯುತ್ ದೀಪದ ಕರೆಂಟಿನ ಪೂರೈಕೆ ನಿಂತೋಗುತ್ತೆ, ಅಂದರೆ ಆ ಬಲ್ಬು ಆಫ್ ಆಗುತ್ತೆ. ಪ್ರತಿದಿನ ಇವರು ರಾತ್ರಿ ಊಟಕ್ಕೆ ಕೂತ್ಕೊಂಡಾಗ ಈ ಊಟಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಸಣ್ಣ ಜಗಳ ಇವರಿಬ್ಬರ ಮಧ್ಯೆ ನಡೀತಾನೇ ಇರುತ್ತೆ. ಇಲ್ಲಿ ನೇಹ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇರ್ತಾಳೆ, ಅಂದರೆ ಅವಳು ಸಂಪಾದನೆ ಮಾಡ್ತಾ ಇರ್ತಾಳೆ. ಅನೂಪ ಕೆಲಸ ಇಲ್ಲದ ಕಾರಣ ಮನೆಯಲ್ಲೇ ಇದ್ದು ಅವನ ಮನೆ ಕೆಲಸ ಎಲ್ಲ ಮಾಡಿಕೊಂಡು ತಿಂಡಿ, ಅವಳಿಗೇನು ಬೇಕು ಏನು ಬೇಡ ಎಲ್ಲ ವ್ಯವಸ್ಥೆ ಅನೂಪ ಮಾಡ್ತಾ ಇರ್ತಾನೆ. ಹಾಗಾಗಿ ರಾತ್ರಿ ಪ್ರತಿದಿನ ಊಟಕ್ಕೆ ಕುಂತಾಗ ಏನಾದರೂ ಒಂದು ಸಣ್ಣ ಜಗಳ ಇದ್ದೇ ಇರ್ತಿತ್ತು ಅವ್ರ ಮಧ್ಯ. ಒಂದು ಅನ್ನದ ಅಗುಲಿನ ಬೆಲೆ ಮನೆಯಲ್ಲಿ ಕುಂತಿರೋ ನಿನಗೇನು ಗೊತ್ತು ಅನ್ನೋ ಒಂದು ನೇಹಾಳ ಚುಚ್ಚು ಮಾತು ಪ್ರತಿದಿನ ಕಾಮನ್ ಆಗಿಬಿಟ್ಟಿತ್ತು ಇವನಿಗೆ. ಅಂದರೆ ಇವತ್ತು ಕರೆಂಟ್ ಹೋದ ಕಾರಣ ನೇಹ ಏನು ಮಾತಾಡದೆ ಬೇಗ ಊಟವನ್ನು ಮುಗಿಸ್ತಾಳೆ. ಅನುಪನಿಗೆ ತುಂಬ ಖುಷಿಯಾಗುತ್ತೆ. ಅಪ್ಪ, ಇವತ್ತಂತೂ ಇವಳು ಏನೂ ಮಾತಾಡಲಿಲ್ಲ, ಕರೆಂಟ್ ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು, ಇವಳಿಂದ ಯಾವ ಚುಚ್ಚು ಮಾತು ನಾನು ಕೇಳಿಸ್ಕೊಳ್ಳೋಂಥ ಸಂದರ್ಭ ನಿನ್ನಿಂದ ನನಗಿವತ್ತು ಬರಲಿಲ್ಲ ಅಂತ ಮನಸ್ಸಲ್ಲಿ ಏನೋ ಒಂದು ರೀತಿ ಸಮಾಧಾನ ಅವನಿಗಾಗತ್ತೆ. ಆ ದಿನ ಅವ್ರ ಮನೇಲಿರುವಂಥ ಪ್ರಾಬ್ಲಮ್ ಏನಪ್ಪ ಅಂದರೆ ಹಾಲು ಮತ್ತು ಮೇನ್ ಡೋರ್ ಎರಡರಲ್ಲೂ ಸಹ ಬಲ್ಪ್ ಆನಲ್ಲಿರುತ್ತೆ, ಪವರ್ ಸಪ್ಲೈ ಆಗ್ತಾ ಇರುತ್ತೆ. ಆದರೆ ಕಿಚನ್ನು ಮತ್ತು ಅವರು ಮಲಗುವಂಥ ರೂಮ್ ಎರಡರಲ್ಲೂ ಬಲ್ಪು ಆನೇ ಆಗೋದಿಲ್ಲ, ಪವರ್ ಸಪ್ಲೈನೇ ಆಗ್ತಾ ಇರೋದಿಲ್ಲ. ಈ ರೀತಿಯ ಪ್ರಾಬ್ಲಮ್ ಅವ್ರ ಮನೇಲಿ ಆಗಿರುತ್ತೆ. ನೇಹ ಮತ್ತು ಅನೂಪನಿಗೆ ಇಬ್ಬರಿಗೂ ಟೆನ್ಷನ್ ಆಗುತ್ತೆ. ಏನಾಗಿರ್ಬೋದು, ಬಲ್ಪ್ ಏನಾದರೂ ಸುಟ್ಟೋಗಿದೆಯಾ, ಹೀಗೆ ಏನೇನೋ ಡೌಟಲ್ಲೇ ಊಟವನ್ನು ಇಬ್ಬರು ಮುಗಿಸ್ತಾರೆ. ಊಟ ಆದಮೇಲೆ ಅನೂಪ ಒಂದು ಸ್ಟೂಲನ್ನು ತೊಗೊಂಡು ಬಂದು ಆ ಬಲ್ಪನ್ನು ತೆಗೆದು ಹಾಕಿ ನೋಡಿ ಏನೇನೋ ಟ್ರೈ ಮಾಡ್ತಾನೆ. ಆದರೆ ಏನೂ ಯೂಸ್ ಆಗಲಿಲ್ಲ. ಆ ಮೇನ್ ಡೋರ್ ಹತ್ರ ಇರುತ್ತಲ್ವ ಬಲ್ಪು, ಅದು ಆನಲ್ಲಿರುತ್ತಲ್ವ, ಆ ಬಲ್ಪನ್ನು ತೊಗೊಂಡು ಬಂದು ರೂಮಲ್ಲಿ ಹಾಕಿ ನೋಡ್ತಾನೆ. ಆಗ್ಲೂ ಬಲ್ಪ್ ಆನ್ ಆಗೋದಿಲ್ಲ. ಮತ್ತೆ ಆ ಬಲ್ಪನ್ನು ಮೇನ್ ಡೋರ್ ಹತ್ರನೇ ಹಾಕಿಬಿಡ್ತಾನೆ. ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಎಲ್ಲೋ ಏನೋ ಶಾರ್ಟ್ ಆಗಿರಬೇಕು, ಸರಿ ಬೆಳಗ್ಗೆ ನೋಡೋಣ ಬಿಡು ಅಂತ ಇಬ್ಬರು ಅಂದ್ಕೊಂಡು ಆ ಒಂದು ಬೇಜಾರಲ್ಲೇ ಇಬ್ಬರು ರೂಮಿಗೆ ಬಂದು ಆ ಸೆಕೆಯಲ್ಲೇ ಮಲ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಾರೆ. ಆದರೆ ಆ ಸೊಳ್ಳೆ ಕಾಟ ಬೇರೆ, ಅದು ಗುಯ್ ಅಂತ ಅವ್ರ ಕಿವಿ ಹತ್ತನೇ ಸುತ್ತಾ ಇರುತ್ತೆ. ರಾತ್ರಿ ಇಡೀ ನಿದ್ದೆನೇ ಬರೋದಿಲ್ಲ ಅವ್ರಿಗೆ. ನೆಕ್ಸ್ಟ್ ಡೇ ಅನೂಪ ಎದ್ದ ತಕ್ಷಣ ಅವನ ಮನಸ್ಸಿಗೆ ಮೊದಲು ಬರೋದು ಆ ಬಲ್ಪ್ ಆನ್ ಆಗುತ್ತೋ ಇಲ್ವೋ, ಮೊದಲು ಹೋಗಿ ಅದನ್ನು ನೋಡಬೇಕು ಅಂತ ಅಂದ್ಕೊಂಡು ಬೆಡ್ಶೀಟನ್ನು ಹೇಗೋ ಆಗಿ ಅರ್ಜೆಂಟಾಗಿ ಮಡಚಿಟ್ಬಿಟ್ಟು ಅಲ್ಲಿಗೆ ಹೊರಡ್ತಾನೆ. ಫಸ್ಟ್ ಸೆಮ್ನ ಎಲ್ಲ ವೀಡಿಯೋಸ್ ಪ್ಲೇ ಲಿಸ್ಟ್ ಬೇಕು ಅಂದರೆ ಮೇಲೆ ಇರೋ ಐ ಬಟನನ್ನು ಪ್ರೆಸ್ ಮಾಡಿ. ರಾತ್ರಿ ಸ್ವಿಚ್ ಆಫು ಆನ್ ಮಾಡಿ ಆ ಥರ ಏನೇನೋ ಟ್ರೈ ಮಾಡಿರ್ತಾನಲ್ಲ, ಸೊ ಬೆಳಗ್ಗೆ ಏನಾದರೂ ಸರಿ ಹೋಗಿರ್ಬೋದಾ ಅನ್ನೋ ಒಂದು ಕ್ವಶನ್ ಮಾರ್ಕಲ್ಲೇ ಹೋಗಿ ಮತ್ತೆ ಸ್ವಿಚ್ ಆಫು ಆನು ಮಾಡ್ತಾನೆ. ಆದರೆ ಸರಿಯೇ ಹೋಗಿರೋದಿಲ್ಲ, ಪವರ್ ಸಪ್ಲೈ ಆಗ್ತಾ ಇರೋದಿಲ್ಲ. ಅನೂಪನೇ ಮನೆ ಕೆಲಸ ಮಾಡ್ತಾ ಇರೋದು ಅಲ್ವಾ, ಹಾಗಾಗಿ ಬೆಳಗ್ಗೆ ಏನಾದರೂ ಅವನು ಎದ್ದೋಳೋದು ಲೇಟ್ ಆದರೆ ನಂದಿನಿ ಹಾಲೇ ಸಿಗೋದಿಲ್ಲ. ಅದಕ್ಕೆ ಬದಲಾಗಿ ಇದು ಯಾವುದೋ ಒಂದು ಕೊಲ್ಲಾಪುರದ ದುಂಡ್ ಅನ್ನೋ ಒಂದು ಹಾಲು ಸಿಗುತ್ತೆ. ಅದನ್ನು ಏನಾದರೂ ತಂದರೆ ನೇಹದಿಂದ ತುಂಬ ಬಯಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಬೇಗ ಹೋಗಿ ಮುಖಕ್ಕೆ ಸುಮ್ಮನೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ಹಾಲು ತರೋಣ ಅಂತೇಳಿ ಅಂಗಡಿ ಕಡೆಗೆ ಓಡ್ತಾನೆ. ರಾತ್ರಿ ನಿದ್ದೆ ಇಲ್ಲದ ಕಾರಣ ನೇಹ ಬೆಳಗ್ಗೆ ಸ್ವಲ್ಪ ನಿಧಾನವಾಗಿ ಎದ್ದೊಳ್ತಾಳೆ. ಹಾಲಲ್ಲಿ ಹಾಕಿರುವಂಥ ವಾಲ್ ಕ್ಲಾಕನ್ನು ನೋಡ್ತಾಳೆ. ನೋಡಿದ್ರೆ ಟೈಮು 8 ಗಂಟೆ ಆಗಿರುತ್ತೆ. ಅದು ನೋಡಿದ ತಕ್ಷಣ ಅವಳಿಗೆ ಶಾಕ್ ಆಗುತ್ತೆ. ಯಾಕಪ್ಪ ಅಂದರೆ ಅವ್ರ ಕಂಪ್ನಿ ಬಸ್ಸು
ಪ್ರತಿ ಸೋಮವಾರ ಅಂದರೆ ಮಂಡೇ 9 o'clockಗೆಲ್ಲ ಅವ್ರ ಮನೆ ಹತ್ರ ಇರೋ ಒಂದು ಕ್ರಾಸಿಗೆ ಬರ್ತಾನೆ. ಬಂದು ಬೇಗ ಹೊರಟೋಗ್ತಾನೆ. ಅದನ್ನೆಲ್ಲ ನೆನೆಸ್ಕೊಂಡು ಇವಳಿಗೆ ತುಂಬ ಗಾಬರಿ ಆಗ್ಬಿಟ್ಟು ತಕ್ಷಣ ಎದ್ದು ಬೆಡ್ಶೀಟನ್ನು ಮಡಚಿಡ್ದೆ ಏನೂ ಮಾಡದೆ ಸ್ನಾನಕ್ಕೆ ಹೊರಟೋಗ್ತಾಳೆ. ಬಾತ್ರೂಮಲ್ಲಿ ಲೈಟ್ ಆನ್ ಮಾಡ್ತಾಳೆ. ನೋಡಿದ್ರೆ ಬಲ್ಬ್ ಆನ್ ಆಗುತ್ತೆ. ಅವಳಿಗೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಮನಸ್ಸಲ್ಲೇ ಬೈಕೊಳ್ತಾಳೆ, ಆ 2 ರೂಮ್ಗೆ ಏನಾಗಿದೆಯೋ ಬಲ್ಬೇ ಆನ್ ಆಗ್ತಾ ಇಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಆದರೂ ಬಿಡು, ಅನುಪ ಮನೇಲಿರ್ತಾನಲ್ವ, ಅವನ್ನೆಲ್ಲ ಸರಿ ಮಾಡ್ತಾನೆ ಅನ್ನೋ ಸಮಾಧಾನದಿಂದ ಅಲ್ಲೇ ಪಕ್ಕದಲ್ಲಿ ತೂಗಿ ಹಾಕಿದ್ದಂಥ ಪ್ಲಾಸ್ಟಿಕ್ ಏರ್ ಸೇವರನ್ನು ತಲೆಗೆ ಹಾಕ್ಕೊಂಡು ಶವರ್ ಆನ್ ಮಾಡಿ ಮನಸ್ಸಿಗೆ ರಿಲ್ಯಾಕ್ಸ್ ಆಗೋವರೆಗೂ ಸ್ನಾನ ಮಾಡ್ತಾ ಇರ್ತಾಳೆ. ಆ ಡವ್ ಸೋಪನ್ನು ಅವಳು ಯೂಸ್ ಮಾಡ್ತಾ ಇರ್ತಾಳೆ. ಆ ಒಂದು ವಾಶ್ರೂಮು ಚಿಕ್ಕದಾಗಿರೋ ಕಾರಣ ಆ ಸೋಪಿನ ಸ್ಮೆಲ್ಲು ಆ ರೂಮೆಲ್ಲ ಹರಡ್ಕೊಳ್ಳುತ್ತೆ. ಹಾಲಿನ ಪ್ಯಾಕೆಟನ್ನು ಹಿಡ್ಕೊಂಡು ಅನೂಪ ಮನೆಗೆ ಬರ್ತಾನೆ. ಮೇನ್ ಡೋರಲ್ಲಿ ಟೈಮ್ಸ್ ಪೇಪರ್ ಅಲ್ಲೇ ಬಿದ್ದಿರುತ್ತೆ. ಸಾಮಾನ್ಯವಾಗಿ ನೇಹಾಳು ಬೆಳಗ್ಗೆ ಎದ್ದ ತಕ್ಷಣ ಪೇಪರನ್ನು ಓದಿ ಆಮೇಲೆ ಸ್ನಾನಕ್ಕೆ ಹೋಗುವಂಥ ಒಂದು ಅಭ್ಯಾಸ ಅವಳಿಗಿರುತ್ತೆ. ಇವತ್ತು ನೋಡಿದ್ರೆ ಹಾಗೆ ಸ್ನಾನಕ್ಕೆ ಹೋಗಿರ್ತಾಳೆ. ಯಾಕೆ ಇವಳು ಇಷ್ಟು ಬೇಗ ಓದ್ಲಲ್ಲ ಅಂತ ಅವನಿಗೊಂದ್ಸಲಿ ಅನಿಸುತ್ತೆ. ಇರಲಿ ಬಿಡು, ಅವಳು ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ನಾನು ಟೀಗೆ ಇಡ್ತೀನಿ ಅಂತ ಹೇಳಿ ಅಲ್ಲಿರುವಂಥ ಹಾಲಿನ ಪಾತ್ರೆಯನ್ನು ತೊಗೊಂಡು ಅದನ್ನು ತೊಳೆದು ಹಾಲನ್ನು ಹಾಕಿ ಕುದಿಯೋದಕ್ಕೆ ಒಲೆ ಮೇಲೆ ಇಡ್ತಾನೆ. ಹೊರಗಡೆ ಬಂದು ಹಾಲಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನೆ. ನೇಹಾ ವಾಶ್ರೂಮಿಂದ ಬೇಗ ಬೇಗ ಹೊರಗಡೆ ಬಂದು, ದಿನ ಇಡೀ ಮನೇಲೇ ಕುಂತಿರ್ತೀಯ, ಪೇಪರ್ ನೀನು ಆಮೇಲೆ ಓದ್ಕೊಂಡ್ರೆ ಆಗಲ್ವಾ, ಮೊದಲು ತಿಂಡಿಗೆ ರೆಡಿ ಮಾಡು. ಇವತ್ತು ಸೋಮವಾರ, ಬಸ್ಸು 9 ಗಂಟೆಗೆಲ್ಲ ಬಂದ್ಬಿಡುತ್ತೆ. ಲಾಸ್ಟ್ ಮಂಡೇ ನಾನು ಕಂಪ್ನಿ ಬಸ್ಸನ್ನು ಮಿಸ್ ಮಾಡಿಕೊಂಡು ಆಟೋದಲ್ಲಿ ಹೋಗಿದ್ದೀನಿ, ನಿಂಗೆ ಗೊತ್ತಿದೆಯಾ ಅದು, ಮೊದಲು ಹೋಗಿ ತಿಂಡಿಗೆ ರೆಡಿ ಮಾಡು ಅಂತ ಜೋರು ಮಾಡಿ ಹೋಗ್ತಾಳೆ ಒಳಗಡೆ. ನ್ಯೂಸ್ ಪೇಪರನ್ನು ಅಲ್ಲೇ ಬಿಸಾಕಿ ಅನುಪ ಬೇಗ ಕಿಚನ್ಗೆ ಹೋಗಿ ಫ್ರಿಡ್ಜನ್ನು ಓಪನ್ ಮಾಡ್ತಾನೆ. ದೋಸೆ ಹಿಟ್ಟಿನ ಪಾತ್ರೆನ ಹೊರಗೆ ತೆಗೆದು ಇಡ್ತಾನೆ. ಅದು ಸ್ವಲ್ಪ ಕೋಲ್ಡಾಗಿರುತ್ತಲ್ಲ, ಹಾಗಾಗಿ ಅದೆಲ್ಲ ಸ್ವಲ್ಪ ಮಾಮೂಲಿ ಟೆಂಪ್ರೇಚರ್ಗೆ ಬರಲಿ ಅನ್ನೋ ಕಾರಣಕ್ಕೆ ಸೌಟನ್ನು ತಗೊಂಡು ಅದನ್ನು ಹಿಂಗೆ ತಿರುಗಿಸ್ತಾ ಇರ್ತಾನೆ. ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಅಂಚನ್ನು ಇಟ್ಟು ಹೋಟೆಲಲ್ಲಿ ದೋಸೆ ಹಾಕ್ತಾರಲ್ಲ ಆ ರೀತಿ ಬೇಗ ಬೇಗ 3 ದೋಸೆಯನ್ನು ಹಾಕ್ತಾನೆ. ಅದನ್ನು ಪ್ಲೇಟಿಗೆ ಸರ್ವ್ ಮಾಡಿ ಹನಿ ಬಾಟಲನ್ನು ಓಪನ್ ಮಾಡಿ 1 ಸ್ಪೂನ್ ಹನಿಯನ್ನು ಪ್ಲೇಟಿಗೆ ಸರ್ವ್ ಮಾಡ್ತಾನೆ. ನಿನ್ನೆ ರಾತ್ರಿ ಈಸಿ ಡೇಯಿಂದ ತಂದಂಥ ಈ ಶೇಂಗಾದ ಚಟ್ನಿ ಪುಡಿ ಅಂದರೆ ಕಡಲೆ ಬೀಜದ ಚಟ್ನಿ ಪುಡಿಯನ್ನು ಆ ಪ್ಲೇಟಿಗೆ ಸ್ವಲ್ಪ ಸರ್ವ್ ಮಾಡ್ತಾನೆ. ಮೇಡಮ್, ತಿಂಡಿ ರೆಡಿ ಇದೆ ಅಂತ ಹೇಳ್ತಾನೆ ಜೋರಾಗಿ. ಹಾಗೆ ನನಗಿನ್ನೊಂದು 3 ದೋಸೆ ರೆಡಿ ಮಾಡಿಬಿಡು, ಯಾಕೆಂದರೆ ಮಧ್ಯಾಹ್ನ ಕಂಪ್ನಿಯಲ್ಲಿ ನಮ್ಗೆ ಊಟ ಕೊಡ್ತಾ ಇಲ್ಲ, ಸೊ ನನಗೆ ಬೇಕು ಅಂತ ಹೇಳಿ ರೂಮಿಂದ ಜೋರಾಗಿ ಕಿಡ್ಚ್ಕೊಳ್ತಾಳೆ. ಅಷ್ಟೊತ್ತಿಗೆ ಅನೂಪ 2 ಗ್ಲಾಸ್ ಟೀಯನ್ನು, ರೆಡ್ ಲೇಬಲ್ ಟೀಯನ್ನು ರೆಡಿ ಮಾಡ್ತಾ ಇರ್ತಾನೆ. ನಿನ್ನೆ ರಾತ್ರಿ ಅಷ್ಟೇ ಬೈ ಮಾಡಿದಂಥ ಈ ಗ್ರೀನ್ ಕುರ್ತಾ ಮತ್ತು ಬ್ಲ್ಯಾಕ್ ಲೆಗ್ಗಿನ್ಸನ್ನು ಹಾಕ್ಕೊಂಡು ತಲೆ ಬಾಚಿಕೊಂಡು ಹೊರಗಡೆ ಬರ್ತಾಳೆ. ಬಂದು ಅಲ್ಲೇ ಇದ್ದಂಥ ಈ ಪೇಪರ್ ಇರುತ್ತಲ್ಲ ಟೈಮ್ಸ್ ಆಫ್ ಇಂಡಿಯಾ, ಅದನ್ನು ಎತ್ಕೊಂಡು ಅವಳು ತೊಡೆ ಮೇಲೆ ಹಾಕ್ಕೊಂಡು ಸುಮ್ಮನೆ ಏನೋ ಒಂಚೂರು ಹಾಗೆ ನೋಡ್ತಾ ತಿಂಡಿಯನ್ನು ಮುಗಿಸಿ ಅವ್ನು ಕೊಟ್ಟಂಥ ಟೀ ಇರುತ್ತಲ್ಲ ಅದನ್ನು ಕುಡಿತಾಳೆ. ಅವಳಿಗೆ ಅವ್ನು ಮಾಡಿದಂಥ ಟೀ ಅಂದರೆ ತುಂಬ ಇಷ್ಟ. ಎಂಜಾಯ್ ಮಾಡ್ಕೊಂಡು ಅವಳು ಟೀನ ಕುಡಿತಾ ಇರ್ತಾಳೆ. ಅಷ್ಟರಲ್ಲಿ ಅನೂಪ ಅಡುಗೆ ಮನೆಗೆ ಓಡೋಗಿ ಹಂಚಿಟ್ಬಿಟ್ಟು ಮತ್ತೆ 3 ದೋಸೆಯನ್ನು ಹಾಕಿ ಅಲ್ಲೇ ಕಿಚನ್ ಸ್ಲ್ಯಾಬ್ ಇರುತ್ತಲ್ಲ ಅದಕ್ಕೆ ಹೊರ್ಕೊಂಡು ತನ್ನ ಪಾಲಿನ ಟೀಯನ್ನು ಕುಡಿತಾ ತನ್ನ ಮನಸ್ಸಲ್ಲಿ ಬರೋವಂಥ ಯಾವುದೋ ಒಂದು ಹಾಡನ್ನು ಹಾಗೆ ಹೇಳ್ಕೊಳ್ತಾ ಟೀಯನ್ನು ಕುಡಿತಾ ಇರ್ತಾನೆ. ಅಷ್ಟರೊಳಗೆ ನೇಹಾ ರೂಮ್ಗೆ ಹೋಗಿ ಮತ್ತೆ ಸ್ವಲ್ಪ ಡ್ರೆಸ್ನೆಲ್ಲ ರೆಡಿ ಮಾಡಿಕೊಂಡು ತಲೆಗೆ ಮತ್ತೆ ಕ್ಲಿಪ್ ಹಾಕ್ಕೊಂಡು ಸ್ವಲ್ಪ ಏನೋ ಒಂಚೂರು ರೆಡಿ ಆಗಿಬಿಟ್ಟು ಹೊರಗಡೆ ಬರ್ತಾಳೆ. ಈ ದೋಸೆಯನ್ನು ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿಕೊಟ್ಬಿಟ್ಟು ಅವಳ ಹತ್ರ ಇವತ್ತು ನಾನು ಶಬಾಷ್ ಅಂತ ಅನಿಸ್ಕೊಳ್ಬೇಕು ಅಂತ ಅವನ ಮನಸ್ಸಲ್ಲಿ ಏನೋ ಒಂದು ರೀತಿ ಆಸೆ ಆಗುತ್ತೆ. ಅಷ್ಟೊತ್ತಿಗೆ ನೇಹಾಳನ್ನು ಕೇಳ್ತಾನೆ, ದೋಸೆಗೆ ಫ್ರೂಟ್ ಜಾಮ್ ಹಾಕ್ಲೋ ಅಥವಾ ಟೊಮೊಟೊ ಕೆಚಪ್ ಹಾಕ್ಲೋ ಅಂತ ಕೇಳ್ತಾನೆ. ಅವಳು ರೂಮಿಂದನೇ ಆನ್ಸರ್ ಮಾಡ್ತಾಳೆ, ಫ್ರೂಟ್ ಜಾಮ್ ಸಾಕ್ಬಿಡು ಅಂತ ಹೇಳ್ತಾ ಲಿಪ್ಸ್ಟಿಕ್ಕನ್ನು ಹಾಕ್ಕೊಂಡು ಹ್ಯಾಂಡ್ ಬ್ಯಾಗನ್ನು ಎತ್ಕೊಂಡು ಹೊರಗಡೆ ಬರ್ತಾಳೆ. ಅಷ್ಟೊತ್ತಿಗೆ ಬೇಗ ಬೇಗ ಇವನು ಟೀಯನ್ನು ಕುಡಿದು ಮುಗಿಸ್ತಾನೆ. ಅನೂಪ ಸ್ಕೂಟರ್ ಕೀಯನ್ನು ಹುಡ್ಕೊಂಡು ಮನೇಲೆ ಹಾಕಿರುವಂಥ ಟ್ರ್ಯಾಕ್ ಪ್ಯಾಂಟ್ ಟೀ ಶರ್ಟಲ್ಲೇ ಗೇಟ್ ಹತ್ರ ಓಡಿ ಬರ್ತಾನೆ. ಅಷ್ಟೊತ್ತಿಗೆ ನೇಹಾ ಹೊರಗಡೆ ಬಂದು ಅಲ್ಲಿರುವಂಥ ತನ್ನ ಸ್ಲಿಪ್ಪರನ್ನು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಹಾಕ್ಕೊಳ್ತಾಳೆ. ಹಾಗೆ ಮೇನ್ ಡೋರನ್ನು ಕ್ಲೋಸ್ ಮಾಡಿಕೊಂಡು ಮೆಟ್ಟಲನ್ನು ಹಿಳ್ಕೊಂಡು ಕೆಳಗೆ ಬರೋ ಅಷ್ಟೊತ್ತಿಗೆ ಇದೆಲ್ಲ ಮಾಡೋ ಅಷ್ಟೊತ್ತಿಗೆ 9 ಗಂಟೆಗೆ ಇನ್ನೊಂದು 6 ಮಿನಿಟ್ಸ್ ಇರುತ್ತೆ. ಇವಳಿಗೆ ಟೆನ್ಷನ್ ಆಗಿಬಿಟ್ಟಿರುತ್ತೆ. ಕೆಳಗೆ ಬರ್ತಾಳೆ, ನೋಡಿದ್ರೆ ಸ್ಕೂಟಿ ಆನೇ ಆಗೋದಿಲ್ಲ. ಈ ಇಬ್ಬರಿಗೂ ಮತ್ತೆ ಶುರು ಟೆನ್ಷನ್. ಏನಪ್ಪ ಮಾಡೋದು ಅಂದ್ಕೊಂಡು ಇವನು ಜೋರಾಗಿ ಒಂದು 3-4 ಸಲ ಕಿಕ್ ಹೊಡಿತಾನೆ. ಕೊನೆಗೆ ಸ್ಕೂಟಿ ಆನ್ ಆಗುತ್ತೆ. ನೇಹಾ ಸ್ಕೂಟಿಯಲ್ಲಿ ಕೂತ್ಕೊಂಡಿದ್ದೆ ತಕ್ಷಣ ಅನೂಪ ಸ್ಪೀಡಲ್ಲಿ ತೊಗೊಂಡೋಗಿ ಆ ಮನೆ ಹತ್ರ ಇರೋ ಕ್ರಾಸಿಗೆ ಬಿಡ್ತಾನೆ.
ಇವಳು ಇಳಿದ ತಕ್ಷಣ ಕಂಪ್ನಿ ಬಸ್ ಕಾಣಿಸುತ್ತೆ, ಹೋಗಿ ಹತ್ಕೊಳ್ತಾಳೆ. ನೇಹ ಮನೆ ಹತ್ರದಿಂದ ಈ ಕ್ರಾಸ್ಗೆ ಬರೋವರೆಗೂ ಆ ದಿನ ಅವನು ಏನೇನು ಕೆಲಸ ಮಾಡಬೇಕು ಅನ್ನೋ ಲಿಸ್ಟನ್ನು ಎಲ್ಲ ಹೇಳ್ತಾ ಬರ್ತಾ ಇರ್ತಾಳೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಆ 2 ಬಲ್ಪ್ ಯಾಕೆ ನಿಂತೋಗಿದೆ ಫಸ್ಟು ಅದನ್ನು ನೋಡು, ಮತ್ತು ಈ ಕ್ರಾಸ್ ಹತ್ರ ಮುಂದೆ ಇರುವಂಥ ಒಂದು ಅಂಗಡಿಗೆ ಹೋಗಿ ಎಲೆಕ್ಟ್ರಿಷಿಯನ್ ಯಾರಾದರೂ ಕಾಣಿಸಿದ್ರೆ ಅವನು ಫಸ್ಟು ಕರ್ಕೊಂಡು ಹೋಗು ಮನೆಗೆ ಅನ್ನೋದನ್ನೆಲ್ಲ ಹೇಳ್ಕೊಳ್ತಾ ಬರ್ತಾ ಇರ್ತಾಳೆ. ಅದೇ ರೀತಿ ಅವಳು ಬಸ್ ಹತ್ತ ತಕ್ಷಣ ಇವನು ಅವಳ ಆಜ್ಞೆಯಂತೆ ಮೇನ್ ರೋಡಲ್ಲಿ ಎಲೆಕ್ಟ್ರಿಕ್ ಅಂಗಡಿ ತೆಗೆದಿದೆಯೋ ಇಲ್ವೋ ಈಗಲೇ ನೋಡ್ಕೊಂಡು ಹೋಗೋದು ಒಳ್ಳೆಯದು ಅಂತ ಅನೂಪ ಮನಸ್ಸಲ್ಲಿ ಅಂದ್ಕೊಂಡು ನೇಹಾಳಿಗೆ ಬಾಯ್ ಅಂತ ಹೇಳಿ ಸ್ಕೂಟರನ್ನು ಆನ್ ಮಾಡಿ ಹೊರಡ್ತಾನೆ. ಆ ಅಂಗಡಿ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಆಗ್ತಾನೆ ಅಂಗಡಿ ಓಪನ್ ಮಾಡಿ ಹೊರಗಡೆ ಕಸ ಗುಡಿಸ್ತಾ ಇರ್ತಾನೆ ಆ ವ್ಯಕ್ತಿ. ಇವನ್ನ ನೋಡಿದ್ರೂ ಸಹ ಏನು ಬೇಕು ಏನು ಬೇಡ ಅಂತ ಕೇಳದೆ ತನ್ನ ಕೆಲಸವನ್ನು ತಾನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅನೂಪನಿಗೆ ಸ್ವಲ್ಪ ಕಸಿವಿಸಿ ಆಗುತ್ತೆ. ಅಲ್ಲಿ ಕಸವನ್ನೆಲ್ಲ ಗುಡಿಸಿ ನೀರು ಹಾಕಿ ಮತ್ತೆ ಕೈಕಾಲನ್ನು ತೊಳ್ಕೊಂಡು ಆ ಅಂಗಡಿ ಒಳಗಡೆ ಹೋಗಿ ದೇವ್ರ ಫೋಟೋಗೆ ಹೂವನ್ನಿಟ್ಟು ಅಗರಬತ್ತಿ ಹಣಿಸಿ ಹೀಗೆ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅನೂಪ 10 ನಿಮಿಷದವರೆಗೂ ಅಲ್ಲೇ ನಿಂತಿರ್ತಾನೆ. ಇವನಿಗೆ ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತೆ, 10 ನಿಮಿಷದಿಂದ ಇಲ್ಲೇ ಇದ್ದು ಟೈಮ್ ವೇಸ್ಟ್ ಆಗಿದೆ. ಅವ್ನಿಗೆ ಹೇಳೋಕ್ಕೂ ಆಗದೆ ಕೇಳೋಕ್ಕೂ ಆಗದೆ ಸುಮ್ಮನೆ ಇರುವಂಥ ಒಂದು ಪರಿಸ್ಥಿತಿ ಅವನಿಗಿರುತ್ತೆ. ನಂತರ ಅಂಗಡಿ ಒಳಗಡೆ ಹೋಗಿ ಕೌಂಟರ್ ಹತ್ರ ನಿಂತ್ಕೊಂಡು ಅನೂಪ ತನ್ನ ಮನೆಯಲ್ಲಿ 2 ರೂಮಲ್ಲಿ ಈ ಬಲ್ಪ್ ಆನ್ ಆಗದಿರೋ ವಿಷಯವನ್ನು ಹೇಳ್ತಾನೆ. ಆ ಅಂಗಡಿ ವ್ಯಕ್ತಿ ತಲೆ ತೆಗೆಸ್ಕೊಂಡು ಏನೋ ಕೆಲಸ ಮಾಡ್ತಾ ಅವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ. ಬಲ್ಪು ಹೋಗಿರಬೇಕು ನೋಡಿದ್ರಾ ಅಂತ ಕೇಳ್ತಾನೆ. ಬಲ್ಪು ಹೋಗಿರಲಿಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದರೆ ಬೇರೆ ಸರಿಯಾಗಿದ್ದು ಈ 2 ಬಲ್ಪ್ ಮಾತ್ರ ಈ ಥರ ಹತ್ಕೊಳ್ತಾ ಇಲ್ಲ, ಅಂದರೆ ಆನ್ ಆಗ್ತಿಲ್ಲ ಅಂತ ಹೇಳ್ತಾನೆ. ಅವನು ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತೆ, ಈ ವ್ಯಕ್ತಿ ಬೇಗ ಬಂದು ಸರಿ ಮಾಡಿದ್ರೆ ಸಾಕಪ್ಪ ಅನ್ನೋದು ಅವನ ಮನಸ್ಸಲ್ಲಿರುತ್ತೆ. ಈಗ ನಾನು ಅಂಗಡಿಯಲ್ಲಿ ಒಬ್ಬನೇ ಇದ್ದೀನಿ, ಹುಡುಗ ಬಂದ ನಂತರ ಕಳಿಸ್ಕೊಡುವೆ ಅಂತ ನಿಮ್ಮ ಫೋನ್ ನಂಬರು ಕೊಟ್ಟು ಹೋಗಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಹಾಗೆ ಆ ಕಾಗದದ ಚೂರಿನಲ್ಲಿ ಮೊಬೈಲ್ ನಂಬರನ್ನು ಅನೂಪ ಬರೀತಾನೆ. ಆ ವ್ಯಕ್ತಿ ಈಗಲೂ ಸಹ ಅವನನ್ನು ಹಾಗೇ ದಿಟ್ಟಿಸಿ ನೋಡಿಬಿಟ್ಟು ನಿಮ್ಮ ಹೆಸರನ್ನು ಬರೆದಿಡಿ ಅಂತ ಹೇಳ್ತಾನೆ ಜೋರಾಗಿ. ಆಗ ಅನೂಪ ಅಲ್ಲೇ ನಿಂತ್ಕೊಂಡು ಆ ನಂಬರ್ ಕೆಳಗೆ ತನ್ನ ಹೆಸರನ್ನು ಬರೀತಾನೆ. ಸ್ಕೂಟರ್ ಕಡೆ ಬರ್ತಾ ಮನಸ್ಸಲ್ಲಿ ಅನಿಸುತ್ತೆ ಅವನಿಗೆ, ಈ ವ್ಯಕ್ತಿಯಿಂದ ಈ ಕೆಲಸ ಆಗಲ್ವೇನೋ ಅನ್ನೋ ಒಂದು ಅನುಮಾನ ಅವನಿಗೆ ಶುರುವಾಗುತ್ತೆ. ಅಲ್ಲಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದು ಕೀ ತೆಗೆದು ಒಳಗಡೆ ನೋಡ್ತಾನೆ. ಮನೆಯಲ್ಲಿ ಎಲ್ಲ ವಸ್ತುಗಳು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಎಲ್ಲ ಬಿದ್ದಿರುತ್ತೆ. ಅವನಿಗೆ ತಿಂಡಿ ತಿನ್ನೋದಕ್ಕೆ ಮೊದಲೇ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅನಿಸುತ್ತೆ. ಆಫೀಸ್ಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಒಂದು ನ್ಯೂಸ್ ಪೇಪರನ್ನು ಹೇಗಂದರೆ ಓದಿ ಅಲ್ಲೇ ಬಿಸಾಕಿ ಹೋಗಿರ್ತಾಳೆ. ಅಷ್ಟೇ ಅಲ್ಲದೆ ಸೋಫಾ ಕೆಳಗಡೆ ಅವಳ ಸಾಕ್ಸ್ ಬಿದ್ದಿರುತ್ತೆ. ಮತ್ತು ತಿಂಡಿ ಮಾಡಿದಂಥ ತಟ್ಟೆ ಅಲ್ಲೇ ಇರುತ್ತೆ. ಅದರೊಳಗೆ ಸ್ವಲ್ಪ ಜೇನುತುಪ್ಪನೂ ಹಾಗೆ ಉಳಿದಿರುತ್ತೆ. ಜೊತೆಗೆ ಅವರಿಬ್ಬರು ಕೂತ್ಕೊಂಡು ಟೀ ಕುಡಿದಂಥ ಕಪ್ಪು ಅಲ್ಲೇ ಇರುತ್ತೆ. ಅವಳು ಯೂಸ್ ಮಾಡಿದಂಥ ಟವಲ್ಲು, ಹೀಗೆ ಅನೇಕ ವಸ್ತುಗಳನ್ನು ಅದರ ಜಾಗಕ್ಕೆ ಅವನು ಇಟ್ಬಿಟ್ಟು ಅಪ್ಪ ಕೆಲಸ ಮುಗೀತು ಅಂತ ನಿಟ್ಟುಸಿರು ಬಿಡ್ತಾನೆ. ಸರಿ, ಈಗ ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಹೋಗ್ತಾನೆ. ಸ್ಟವ್ ಆನ್ ಮಾಡಿ ದೋಸೆ ಹಾಕೋದಕ್ಕೆ ಅಂತ ನೋಡ್ತಾನೆ. ದೋಸೆ ಇಟ್ಟು ಒಂದೇ ಒಂದು ಆಗಷ್ಟು ಮಾತ್ರ ಇರುತ್ತೆ. ಆ ಒಂದು ದೋಸೆಯನ್ನು ಹಾಕ್ಕೊಂಡು ನೇಹ ಬಿಟ್ಟಂಥ ತಟ್ಟೆಯಲ್ಲಿ ಆ ಒಂದು ದೋಸೆಯನ್ನು ಹಾಕ್ಕೊಳ್ತಾ ದೋಸೆ ಒಂದು ತನ್ನ ಬಾಯಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಅಕಸ್ಮಾತ್ ಮತ್ತೆ ಏನಾದರೂ ಹಸಿವಾದರೆ ನೆನ್ನೆಯ ಅನ್ನ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಪುಳಿಯೋಗರೆಯನ್ನು ಮಿಕ್ಸ್ ಮಾಡಿಕೊಂಡು ತಿಂದರೆ ಆಯಿತು ಬಿಡು. ಟಿ ವಿ ಚಾನಲನ್ನು ಬದಲಾಯಿಸ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ದೋಸೆಯನ್ನು ತಿಂತ ಇನ್ನೇನು ಮುಗಿಸ್ಬೇಕು ಅನ್ನೋಷ್ಟೊತ್ತಿಗೆ ಫೋನ್ ರಿಂಗ್ ಆಗುತ್ತೆ. ಫೋನ್ ಮಾಡಿದ ವ್ಯಕ್ತಿ ಆ ಕಡೆಯಿಂದ ಅನೂಪ ಅವರೇನ್ರಿ ನೀವು ಅಂತ ಕೇಳ್ತಾನೆ. ನಾವು ಎಲೆಕ್ಟ್ರಿಕಲ್ ಸರ್ವಿಸ್ ಮ್ಯಾನ್ ಅಂತ ಹೇಳ್ತಾನೆ. ನಾನು ಈಗ ಬರ್ತೀನಿ, ನಿಮ್ಮ ಅಡ್ರೆಸ್ ಹೇಳಿ ಅಂತ ಎಲ್ಲ ವಿಚಾರಿಸ್ಕೊಂಡು ಹೊರಡ್ತಾನೆ ವ್ಯಕ್ತಿ. ಹಾಗೆ ಹುಡುಕ್ತಾ ಮನೆ ಸಿಗದೆ ಮತ್ತಿನ್ನೊಂದ್ಸಲಿ ಫೋನ್ ಮಾಡಿ ಮತ್ತೊಂದ್ಸಲಿ ಎಲ್ಲ ವಿಚಾರಿಸ್ಕೊಂಡು ಅವನು ಇದನ್ನೆಲ್ಲ ಮಾಡಿ ಮುಗಿಸಿ ಅವನ ಮನೆಗೆ ಬರೋಷ್ಟೊತ್ತಿಗೆ 1 ಅವರ್ ಆಗಿರುತ್ತೆ. ಮನೆಗೆ ಬಂದವನು ತಕ್ಷಣ ಹೋಗಿ ಸ್ವಿಚ್ ಆನು ಮಾಡಿ ಆನ್ ಆಗದೆ ಇರೋದನ್ನು ನೋಡಿಬಿಟ್ಟು ಜೋಬಲ್ಲಿ ಕೈ ಹಾಕಿ ಹುಡುಕ್ತಾನೆ. ಎಲ್ಲೂ ಒಂದು ಟೆಸ್ಟರ್ ಸಿಗೋದಿಲ್ಲ. ಇವನ್ನ ಅನೂಪನನ್ನು ಕೇಳ್ತಾನೆ, ಟೆಸ್ಟರ್ ಇದೆಯೇನ್ರಿ ನಿಮ್ಮ ಹತ್ರ ಅಂತ. ಅನೂಪ ಹತ್ರ ಟೆಸ್ಟರ್ ಇರಲಿಲ್ಲ. ಹಾಗಾಗಿ ಪಕ್ಕದ ಮನೆಯವ್ರ ಹತ್ರ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿ ಸ್ಟೆಪ್ಸ್ ಇಳಿತಾ ಇರ್ತಾನೆ. ತಕ್ಷಣವೇ ಅನೂಪನಿಗೆ ನೇಹ ಅಡುಗೆ ಮನೆಯಲ್ಲಿ ಒಂದು ಶೆಲ್ಫಿನ ಮೂಲೆಯಲ್ಲಿ ಒಂದು ಡಬ್ಬದಲ್ಲಿ
ತನ್ನ ಚಿನ್ನದ ಅಂದರೆ ಗೋಲ್ಡ್ ಇಯರಿಂಗನ್ನು ಆ ಬಾಕ್ಸಲ್ಲಿ ಇಟ್ಬಿಟ್ಟು ಅಲ್ಲಿ ಇಟ್ಟಿರ್ತಾಳೆ. ಅನುಪನಿಗೆ ತಕ್ಷಣ ನೆನಪಾಗ್ಬಿಡತ್ತೆ. ಏನು ಮಾಡಬೇಕು ಅಂತ ಅರ್ಥ ಆಗದೆ ಪಕ್ಕದ ಮನೆ ಹತ್ರ ಹೋಗಿ ಟೆಸ್ಟರ್ ಕೇಳಿದ್ನೋ ಬಿಟ್ನೋ, ತಕ್ಷಣ ಮತ್ತೆ ಅಲ್ಲಿಂದ ವಾಪಸ್ ಬಂದುಬಿಟ್ಟು ಆ ಹುಡುಗನ ಹತ್ರ ಹೇಳ್ತಾನೆ, ಪಕ್ಕದ ಮನೆಯವ್ರ ಹತ್ರನೂ ಟೆಸ್ಟರ್ ಇಲ್ಲ ಅಂತ. ಆ ಹುಡುಗನಿಗೆ ಬೇರೆ ದಾರಿ ಇಲ್ಲದೆ ಮತ್ತೆ ಅಂಗಡಿಗೆ ವಾಪಸ್ ಹೋಗಿ ಟೆಸ್ಟರ್ ತರಬೇಕಾಗತ್ತೆ. ಸರಿ, ನಾನು ಹೋಗಿ ತರ್ತೀನಿ ಅಂತ ಹೇಳಿ ಹೊರಡ್ತಾನೆ ಅವನು. ಎಷ್ಟೊತ್ತಾದರೂ ಆ ಹುಡುಗ ವಾಪಸ್ಸೇ ಬರೋದಿಲ್ಲ. ಅನುಪ ಟಿ ವಿ ಆನ್ ಮಾಡಿ ಸೀರಿಯಲ್ ನೋಡ್ತಾ ಇರ್ತಾನೆ. ಸೀರಿಯಲ್ ಕಡೆ ಗಮನನೇ ಇರೋದಿಲ್ಲ. ಇವನು ಬಂದ ಅಂತ ಮನಸ್ಸೆಲ್ಲ ಆ ಕಡೆನೇ ಇರುತ್ತೆ ಅವನಿಗೆ. ಸರಿ, ಹಾಗೆ ಡಸ್ಟ್ಬಿನ್ನ ಕಸವನ್ನು ಹೊರಗಡೆ ಹೋಗಿ ಹಾಕಿ ಬಂದು ಸ್ನಾನಕ್ಕೆ ಹೋಗದೆ ಮತ್ತೆ ಆ ಹುಡುಗನಿಗೋಸ್ಕರ ಕಾಯ್ಕೊಂಡು ತನ್ನ ಫೋನಿನಲ್ಲಿ ಕೊನೆಯದಾಗಿ ಡಯಲ್ ಮಾಡಿದಂಥ ನಂಬರಿಗೆ ಮತ್ತೆ ಕಾಲ್ ಮಾಡ್ತಾನೆ. ಆದರೆ ಯಾರು ಫೋನನ್ನು ತೆಗೆಯೋದೇ ಇಲ್ಲ. ಆದರೂ ಬಿಡದೆ ಮತ್ತೆ ಕಾಲ್ ಮಾಡ್ತಾನೆ. ಆಗ ಯಾರೋ ಒಬ್ಬ ವ್ಯಕ್ತಿ ಫೋನನ್ನು ತೆಗಿತಾನೆ. ಮತ್ತೆ ಹೊಸದಾಗಿ ನಡೆದಂಥ ವಿಷಯಗಳನ್ನೆಲ್ಲ ಅವನಿಗೆ ಹೇಳ್ಕೊಳ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಅಂಗಡಿಯಲ್ಲಿ ತುಂಬ ರಶ್ ಇದೆ ಅಂತ ಹೇಳಿ ಫೋನ್ ಕಟ್ ಮಾಡೇ ಬಿಡ್ತಾರೆ. ಇದೇ ಚಿಂತೆಯಲ್ಲಿ ಅನೂಪ ಸ್ನಾನ ಆದರೂ ಮಾಡೋಣ ಅಂದ್ಕೊಂಡು ಬಾತ್ರೂಮ್ಗೆ ಹೋಗ್ತಾನೆ ಸ್ನಾನ ಮಾಡೋದಕ್ಕೆ. ಅಷ್ಟರೊಳಗೆ ಮತ್ತೆ ಫೋನ್ ರಿಂಗ್ ಆಗುತ್ತೆ. ಅನೂಪ ಗೋಡೆ ಮೇಲಿರುವಂಥ ಗಡಿಯಾರವನ್ನು ನೋಡ್ತಾನೆ. ಆಲ್ರೆಡಿ 2 ಆಗಿರುತ್ತೆ. ಅವನಿಗೆ ಕನ್ಫರ್ಮ್ ಆಗುತ್ತೆ, ಇದು ನೇಹಾನೇ ಕಾಲ್ ಮಾಡಿರೋದು. ಯಾಕೆಂದರೆ ಇದು ಕಂಪನಿಯಲ್ಲಿ ಲಂಚ್ ಟೈಮ್ ಆಗಿರುತ್ತೆ. ಹೀಗೆ ಮನಸ್ಸಲ್ಲಿ ಏನೇನೋ ಅಂದ್ಕೊಂಡು ಫೋನನ್ನು ರಿಸೀವ್ ಮಾಡ್ತಾನೆ. ಅವಳು ಆ ಕಡೆಯಿಂದ ಕೇಳ್ತಾಳೆ, ಏನಾಯಿತು ಕರೆಂಟಿದು ಅಂತ ಕೇಳಿದಾಗ ಇವನು ಸ್ವಲ್ಪ ತಡಬಡಿಸ್ಕೊಂಡು ಏನೆಲ್ಲ ಆಯಿತು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದೇಗೆ ಸಾಧ್ಯ, ನೀನೇ ಏನೋ ಮಿಸ್ಟೇಕ್ ಮಾಡಿದೀಯಾ ಅನ್ನೋ ರೀತಿಯಲ್ಲಿ ನೇಹಾ ಇವನ ಮೇಲೆ ಡೌಟ್ ಪಡ್ತಾಳೆ. ಇವನು ಅದ್ರ ಬಗ್ಗೆ ಇನ್ನೂ ವಿಷಯಗಳನ್ನು ಮಾತಾಡ್ತಾನೆ ಇರ್ತಾನೆ. ಅಷ್ಟರೊಳಗೆ ಅವಳು ಫೋನು ಕಟ್ ಮಾಡ್ತಾಳೆ. ಹೀಗೆ ಅನೇಕ ಸಲ ಫೋನನ್ನು ಮಧ್ಯದಲ್ಲಿ ಕಟ್ ಮಾಡೋದು, ಕೋಪ ಮಾಡ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತಾಳೆ. ಇದೆಲ್ಲ ಅವನಿಗೊಂದು ರೀತಿ ಕಾಮನ್ ಆಗಿಬಿಟ್ಟಿರುತ್ತೆ. ನಂತರ ನೇಹಾ ಮತ್ತು ಅನುಪನ ಬಟ್ಟೆಯನ್ನು ವಾಷಿಂಗ್ ಮಿಷಿನ್ಗೆ ಅಂತ ಹಾಕಿ ನೀರನ್ನು ಬಿಡ್ತಾನೆ. ಎಷ್ಟೋ ಹೊತ್ತು ಆದಮೇಲೆ ಗಮನಿಸ್ಕೊಳ್ತಾನೆ, ಅವನು ಸೋಪನ್ನೇ ಹಾಕಿರೋದಿಲ್ಲ. ಈ ರೀತಿ ಎಷ್ಟೋ ವಿಷಯಗಳನ್ನು ಮರ್ತೋಗಿರ್ತಾನೆ. ಇಂಥ ಮರುವಿನ ಗುಣದಿಂದ ನೀನು ಹೀಗಾಗಿರೋದು, ನಾನು ಹೀಗಿರೋದು ಅಂತ ನೇಹಾ ಚುಚ್ಚುವ ಹಾಗೆ ಮಾತಾಡ್ತಾ ಇರ್ತಾಳೆ. ಈ ಕಾರಣದಿಂದಾಗಿ ಅನುಪನಿಗೆ ಒಂದು ರೀತಿ ಎಮ್ಮೆ ಚರ್ಮದ ಹಾಗೆ ಮನಸ್ಸು ಗಟ್ಟಿ ಹಾಕ್ಬಿಟ್ಟಿರುತ್ತೆ. ಅನುಪ ಅಡುಗೆ ಮನೆಗೆ ಹೋಗಿ ಸ್ಟವ್ ಆನ್ ಮಾಡಿ ಕಡಾಯಿಯಲ್ಲಿ ಒಂದಿಷ್ಟು ಎಣ್ಣೆ ಹಾಕಿ ಪುಳಿಯೋಗರೆ ಪೌಡರ್ನ ಸುರಿದು ಮಿಕ್ಕಿದ್ದ ಅನ್ನವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ತಟ್ಟೆಯಲ್ಲಿ ಹಾಕ್ಕೊಂಡು ಟಿ ವಿ ಎದುರು ಕೂತ್ಕೊಳ್ತಾನೆ. ಆಗ ಸುಮಾರು ಮಧ್ಯಾಹ್ನ 3 ಗಂಟೆ ಆಗಿರುತ್ತೆ. ತಟ್ಟೆಯಲ್ಲಿ ಒಂದು ಅನ್ನದ ಹಗಳು ಬಿಡದ ಹಾಗೆ ತಿನ್ನೋದನ್ನು ಕಲಿ ಮೊದಲು ಎಂದು ನೇಹಾ ಯಾವಾಗಲೂ ಅವನನ್ನು ಬೈತಾ ಇರ್ತಾಳೆ. ಈ ವಿಷಯ ಅನುಪನಿಗೆ ನೆನಪಾಗಿ ಸದ್ಯ ತಿವಿಯಲು ಇವಳ ಹತ್ರ ಇಲ್ವಲ್ಲಪ್ಪ ಅಂತ ಅವನ ಮನಸ್ಸು ನಿರಾಳವಾಗುತ್ತೆ. ಅನುಪನಿಗೆ ತನ್ನ ಹಳೆಯ ದಿನಗಳು ನೆನಪಾಗುತ್ತೆ. ತನ್ನ ಮನೆಯಲ್ಲಿ ಅಂದರೆ ತನ್ನ ತಾಯಿ ಊಟವನ್ನು ಹಾಕ್ಕೊಟ್ಟಾಗ ಇವನು ತಿಂದು, ಅಂದರೆ ತಾಯಿ ತಟ್ಟೆಗೆ ಬಡಿಸಿಟ್ಟ ಅನ್ನವನ್ನು ಕೋಳಿ ಕೆಕ್ಕಿದ ಹಾಗೆ ಕೆಕ್ಕಿ ಅಲ್ಲಿಷ್ಟು ಇಲ್ಲಿಷ್ಟು ಅನ್ನವನ್ನು ಬಿಟ್ಟು ತಟ್ಟೆಯನ್ನು ವಾಶ್ಗಿಟ್ಟು ಕೈ ತೊಳೆಯುವಂಥ ಅಭ್ಯಾಸ ಅವನಿಗಿರುತ್ತೆ. ಇದೆಲ್ಲ ಹಳೆಯ ವಿಷಯ ಅಂತ ಮನಸ್ಸಿನಲ್ಲಿ ಅವನು ಅಂದ್ಕೊಳ್ತಾ ಅನೂಪ ತನ್ನ ನೇಹಳಿಗಾಗಿ ಎತ್ತ ತಂದೆ ತಾಯಿಯನ್ನೇ ಬಿಟ್ಟು ಬಂದ. ಜೊತೆಗೆ ಅವನಿಗೆ ಕೆಲಸ ಸಿಗದೆ ಒದ್ದಾಡಿ ತನ್ನ ಮನೆಗೆ ವಾಪಸ್ ಹೋಗೋಕ್ಕೂ ಆಗದೆ ಇರೋಕ್ಕೂ ಆಗದೆ ಈ ರೀತಿಯ ಜೀವನವನ್ನು ಮಾಡ್ತಾ ಇರ್ತಾನೆ. ನೇಹಾ ಒಬ್ಬಳು ತನ್ನ ಜೊತೆಲಿದ್ದರೆ ಎಲ್ಲವೂ ತನ್ನಿಂದ ತಾನೇ ತನಗೆ ಸಿಗುತ್ತೆ ಅನ್ನೋ ಭ್ರಮೆಯಲ್ಲಿ ಬಹಳ ಮುಂದೆ ಬಂದಿರ್ತಾನೆ. ಹಿಂತಿರುಗಿ ನಿಂತು ಪುನಃ ಯಾವ ಜಾಗದಿಂದ ಬಂದು ಆ ಜಾಗಕ್ಕೆ ವಾಪಸ್ಸು ಹೋಗೋದಕ್ಕೂ ಆಗ್ತಾ ಇರಲ್ಲ. ಅಷ್ಟು ಕಾಲ ಬದಲಾಗಿರುತ್ತೆ. ನೇಹಾ ತನ್ನ ಕಾಲೇಜ್ ಡೇಸಲ್ಲಿ ಹೇಗಿದ್ಲೋ ಹೀಗೂ ಹಾಗೇ ಇದ್ದಾಳೆ. ಇದನ್ನು ಅವನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾನೆ. ತಾನು ಕಾಲೇಜು ದಿನಗಳಲ್ಲಿ ಅಪ್ಪ ಕೊಡಿಸಿದಂಥ ಬೈಕ್ನಲ್ಲಿ ನೇಹಾಳ ಹಿಂದೆ ಸುತ್ತಿ ಹಣ್ಣಾಗ್ತಿದ್ದ. ಈ ರೀತಿ ಎಲ್ಲ ಹಳೆಯ ವಿಷಯಗಳು ಇವತ್ತ್ಯಾಕೋ ಅವನಿಗೆ ನೆನಪಾಗುತ್ತೆ. ಸ್ನೇಹ ತನ್ನ ಕಾಲೇಜು ಲೈಫಲ್ಲಿ ಇವನು ಎಷ್ಟೇ ಅವಳಿಂದ ಸುತ್ತಿದ್ರೂ ಸಹ ಅವಳು ಓದೋ ವಿಷಯದಲ್ಲಿ ಹಿಂದೆ ಇರಲಿಲ್ಲ. ಚೆನ್ನಾಗಿ ಓದ್ತಾ ಇದ್ಲು. ಆದರೆ ಇವನು ಮಾತ್ರ ಓದೋ ವಿಷಯದಲ್ಲಿ ತುಂಬ ಹಿಂದೆ ಉಳಿದು ಬಿಡ್ತಾನೆ. ಒಂದಿನ ಅನೂಪ ನೇಹಾ ಹತ್ರ ಬಂದು ಅಂಗಲಾಚಿ ಬೇಡ್ಕೊಳ್ತಾನೆ, ಈಗ ನನ್ನ ಗತಿ ಏನು ಮಾಡೋದು ಹೇಳು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ನೇಹಾ, ನನ್ನಿಂದ ತಾನೇ ನೀನು ಹಾಳಾಗಿದ್ದು, ನಿನ್ನನ್ನು ನಾನಲ್ಲದೆ ಮತ್ತಿನ್ಯಾರು ಉದ್ಧಾರ ಮಾಡಬೇಕು?
ಅಂತ ನೇಹ ತನ್ನೊಳಗೆ ತಾನೇ ಹೇಳ್ಕೊಳ್ತಾಳೆ. ಹೀಗೆ ಒಬ್ರಿಗೊಬ್ರು ಮಾತಾಡಿಕೊಂಡು ನೇಹ ಹೇಳಿರ್ತಾಳೆ, ಇಬ್ಬರು 2 ವರ್ಷ ಜೊತೆಲಿ ಇರೋಣ, ಆಮೇಲೆ ಮದುವೆ ಮಾತು, ಅಲ್ಲಿವರೆಗೂ ಇದ್ರ ಬಗ್ಗೆ ಏನು ಕೇಳಬಾರ್ದು ಅಂತ ಕಂಡೀಷನ್ ಹಾಕಿರ್ತಾಳೆ. ಅನುಪನಿಗೆ ಅನಿಸುತ್ತೆ, ಆ ನೇಹಾಳಿಗಿದ್ದಂಥ ಧೈರ್ಯ ನನಗೂ ಇದ್ದಿದ್ದರೆ ಇಷ್ಟೊತ್ತಿಗೆ ನಾನು ಬೇರೆ ಏನೋ ಒಂದು ಸಾಧನೆಯನ್ನು ಮಾಡ್ತಾ ಇದ್ದೆ ಅಂತ ಅವನ ಮನಸ್ಸಿಗೆ ಅನಿಸಿ ಒಂದು ಕ್ಷಣ ಭಯನೂ ಆತಂಕನೂ ಆಗುತ್ತೆ. ಹಿಂದೆ ಅನ್ನಿಸ್ತಾ ಇದೆ, ಆ 2 ವರ್ಷಗಳ ಕೊನೆ ದಿನ ಅನ್ನೋ ರೀತಿಯಲ್ಲಿ ಮನಸ್ಸಲ್ಲಿ ಏನೋ ಒಂದು ಆಲೋಚನೆಯನ್ನು ಮಾಡ್ತಾ ಮೌನವಾಗಿ ಕೂತ್ಕೊಳ್ತಾನೆ. ಹೀಗೆ 2 ವರ್ಷಗಳಿಂದ ನೇಹ ಜೊತೆಯಲ್ಲಿ ಇದ್ದ ಕಾರಣ ಸ್ವಲ್ಪ ಬದಲಾವಣೆಗಳು ಅವನಲ್ಲಿ ಆಗಿರುತ್ತೆ. ಸಹವಾಸ ಸಿದ್ಧಿ ಎಂಬಂತೆ ತನ್ನ ಒಂದು ಬೇಜವಾಬ್ದಾರಿ ಗುಣದಿಂದ ಹೊರಗಡೆ ಬರ್ತಾನೆ ಮತ್ತು ಅವನ ಒಂದು ಸ್ವಭಾವವನ್ನು ಸ್ವಲ್ಪ ಬದಲಾಯಿಸ್ಕೊಳ್ತಾನೆ. ಅವನಲ್ಲಿ ಒಂದು ಹೊಸ ಚೈತನ್ಯ ತುಂಬುತ್ತೆ. ತಟ್ಟೆಯಲ್ಲಿ ಊಟ ಬಡಿಸಿ ತಿಂದ ನಂತರ ಸ್ವಲ್ಪ ಬಿಟ್ಟು ಕೈ ತೊಳೆಯುವಂಥ ಅಭ್ಯಾಸ ಬದಲಾಗುತ್ತೆ. ಹಾಗೆ ಡಬ್ಬದಲ್ಲಿ ಅಕ್ಕಿ ಇದ್ದರೂ ಸಹ ಒಬ್ಬನೇ ಇರೋದ್ರಿಂದ ಮತ್ತೆ ಯಾರು ಅನ್ನವನ್ನು ಮಾಡಿ ತಿಂತಾರೆ ಅನ್ನೋ ಒಂದು ಬೇಜಾರು ಅವನಿಗೆ. ತನ್ನ ತಟ್ಟೆಯಲ್ಲಿರುವಂಥ ಪುಳಿಯೋಗರೆಯ ಒಂದು ಕೊನೆಯ ತುತ್ತನ್ನು ತಿನ್ನಬೇಕು ಅನ್ನುವ ಅಷ್ಟೊತ್ತಿಗೆ ಮೇನ್ ಡೋರ್ ಹತ್ರ ಆ ಎಲೆಕ್ಟ್ರಿಕ್ ಹುಡುಗ ಟೆಸ್ಟರ್ ಇಟ್ಕೊಂಡು ಬಂದು ನಿಂತ್ಕೊಳ್ತಾನೆ. ಆ ಹುಡುಗ ಮತ್ತೆ ಹೊಸ್ದಾಗಿ ಕೇಳ್ತಾನೆ, ಯಾವುದು ದೀಪ ಆನ್ ಆಗ್ತಾ ಇಲ್ಲ ಹೇಳಿ ಅಂತ ಕೇಳ್ತಾನೆ. ಅಲ್ಲಿರುವಂಥ ಸ್ವಿಚ್ ಬೋರ್ಡನ್ನು ಬಿಚ್ಚಿ ಆ ಎಲ್ಲ ಹೋಲಲ್ಲೂ ಟೆಸ್ಟರನ್ನು ಇಟ್ಟು ಟೆಸ್ಟ್ ಮಾಡ್ತಾನೆ. ಕಿಚನ್ನು, ರೂಮು ಹೀಗೆ ಎರಡನ್ನೂ ಅವನು ಟೆಸ್ಟ್ ಮಾಡ್ತಾನೆ. ಆಮೇಲೆ ಆ ಹುಡುಗ ಹೇಳ್ತಾನೆ, ಏನಾಗ್ತಿದೆ ಅಂತ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ, ಈ ಮನೆ ವೈರಿಂಗ್ ಮಾಡಿದ ಜನನ್ನೇ ಕರೆಸಿ ವಿಚಾರಿಸಿ, ಯಾಕೆಂದರೆ ಯಾವುದೋ ವೈರ್ ಎಲ್ಲಿಂದೆಲ್ಲಿಂದೋ ತಂದಿರ್ತಾರೆ, ಇದನ್ನು ಹುಡ್ಕೋದು ತುಂಬ ಕಷ್ಟವಾದ ಕೆಲಸ, ಅವರನ್ನು ಕರೆದ್ರೆ ಒಳ್ಳೆಯದು. ಅಂದರೆ ವೈರಿಂಗ್ ಕಲೆಕ್ಷನ್ ಎಲ್ಲೆಲ್ಲೋ ಕೊಟ್ಟಿರ್ತಾರಲ್ಲ, ಸೊ ಅವರನ್ನೇ ಕರೆಸಿದ್ರೆ ಒಳ್ಳೆಯದು ಅನ್ನೋ ಸಜೆಷನನ್ನು ಕೊಡ್ತಾನೆ. ಈ ರೀತಿ ಮಾತಾಡಿ ಅವನು ಇನ್ನೇನು ಹೊರಗಡೆ ಹೋಗಿ ಮೆಟ್ಲು ಇಳಿತಾ ಇರ್ತಾನೆ. ಹೊತ್ತು ಅವನು ಇಷ್ಟೆಲ್ಲ ಒದ್ದಾಡಿದಾನಲ್ಲ, ಎಷ್ಟು ಹಣ ಕೇಳ್ತಾನೋ ಅಂದ್ಬಿಟ್ಟು ಅನುಪ ಯಾವುದಕ್ಕೂ ಇರಲಿ ಅಂತ 50 ರೂಪೀಸು ಜೋಬಲ್ಲಿ ಇಟ್ಕೊಂಡಿರ್ತಾನೆ. ಆದರೆ ಆ ಹುಡುಗ ಏನನ್ನೂ ಕೇಳದೆ ಹಾಗೆ ಹೋಗ್ತಾನೆ. ಇವನಿಗೆ ಆ ಒಂದು 50 ರೂಪೀಸೂ ಸೇವ್ ಆಗುತ್ತೆ. ಯಾವುದೋ ಊರಲ್ಲಿರುವಂಥ ಕನ್ನಡನೂ ಅಷ್ಟು ಚೆನ್ನಾಗಿ ಬರೆದಿರುವಂಥ ಆ ಮನೆಯ ಓನರು ಅವನ ನಂಬರನ್ನು ಹುಡುಕಿ ಫೋನ್ ಮಾಡ್ತಾರೆ. ಅನುಪ ನಡೆದ ಎಲ್ಲ ವಿಷಯವನ್ನು ಹೇಳ್ತಾರೆ. ಆ ಒಂದು ಓನರ್ಗೆ ತುಂಬ ಆಶ್ಚರ್ಯ ಆಗುತ್ತೆ. ಮನೆ ಕಟ್ಸಿನೇ 10 ವರ್ಷ ಆಗ್ತಾ ಬಂತು, ಆ ವೈರಿಂಗ್ ಮಾಡಿದಂಥ ಎಲೆಕ್ಟ್ರಿಷಿಯನ್ ನಂಬರ್ ಸಹ ನನ್ನ ಹತ್ರ ಇಲ್ಲ, ಅವನೀಗ ನಾವು ಎಲ್ಲಿ ಹುಡುಕೋದು, ಅಲ್ಲೇ ನೀವೇ ಯಾರಾದರೂ ಒಳ್ಳೆ ಎಲೆಕ್ಟ್ರಿಷಿಯನನ್ನು ಕರೆಸಿ ತೋರಿಸಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಇಷ್ಟೆಲ್ಲ ನಡೆಯೋ ಹೊತ್ತಿಗೆ ಈವ್ನಿಂಗ್ ಆಗಿ ಲೈಟ್ ಆನ್ ಮಾಡುವಂತಹ ಟೈಮೂ ಬರುತ್ತೆ. ಅನುಪ ಮೇನ್ ಡೋರ್ ಹತ್ರ ಲೈಟ್ ಆನ್ ಮಾಡಬೇಕು. ಅಷ್ಟೊತ್ತಿಗೆ ಅವನು ಫೋನ್ ರಿಂಗ್ ಆಗುತ್ತೆ. ಹೋಗಿ ನೋಡ್ತಾನೆ, ಅದು ನೇಹಾಳ ಫೋನ್ ಆಗಿರುತ್ತೆ. ಹೇಳ್ತಾಳೆ, ಇನ್ನೊಂದು 5 ನಿಮಿಷದಲ್ಲಿ ನನ್ನ ಮನೆ ಕ್ರಾಸ್ ಹತ್ರ ಇರ್ತೀನಿ, ಬೇಗ ಅಲ್ಲಿಗೆ ಬಂದು ವೆಯ್ಟ್ ಮಾಡು ಅಂತ ಹೇಳ್ತಾಳೆ. ಇದನ್ನು ಕೇಳಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಮನೆ ಡೋರನ್ನು ಕ್ಲೋಸ್ ಮಾಡಿಕೊಂಡು ಗಾಡಿ ತಗೊಂಡು ಅವಳು ಬಂದು ಇಳಿಯೋದಕ್ಕಿಂತ ಒಂದು ಅರ್ಧ ನಿಮಿಷಕ್ಕೆ ಮೊದಲೇ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇರ್ತಾನೆ. ನೇಹ ಇನ್ನೇನು ಬಸ್ಸಿನಿಂದ ಇಳಿಬೇಕು ಅಷ್ಟರಲ್ಲಿ ನೇಹಾಳ ಕಣ್ಣು ಕ್ಷಣ ಮಿನುಗಿದ್ದನ್ನು ಕಂಡು ಬದುಕಿನಲ್ಲಿ ಇನ್ನೇನು ಬೇಡಪ್ಪ ಅನ್ನುವಷ್ಟು ಖುಷಿ ಇವನಿಗಾಗತ್ತೆ. ಇಂದ ಇಬ್ಬರು ಸ್ಕೂಟರನ್ನು ಹತ್ತಿ ಬರ್ತಾ ಇರ್ತಾಳೆ. ಇವಳು ಅನುಪನ ಹೆಗಲಿನ ಮೇಲೆ ಕೈ ಹಾಕ್ಕೊಂಡು ಕೂತ್ಕೊಂಡು ಇವತ್ತು ಆಫೀಸಲ್ಲಿ ಹೀಗಾಯಿತು ಹಾಗಾಯಿತು ಅಂತ ಎಲ್ಲ ವಿಷಯಗಳನ್ನು ಹೇಳಿಕೊಂಡು ಇಬ್ಬರು ಮನೆಗೆ ರೀಚ್ ಆಗ್ತಾರೆ. ಅವಳು ಸ್ಟೆಪ್ಸ್ ಹತ್ತಾ ಇರಬೇಕಾದ್ರೆ ಕೇಳ್ತಾಳೆ, ಏನಾಯಿತು ವಿಷಯ, ಬೆಳಗ್ಗೆ ಇದೆಲ್ಲ ಆಗಿತ್ತಲ್ಲ, ಕರೆಂಟ್ ಬಂತಾ ಅಂತೆಲ್ಲ ಕೇಳ್ತಾ ಬರ್ತಾಳೆ. ಅಂದರೆ ಆ ಲೈಟ್ ಏನಾಯಿತು ಅನ್ನೋ ವಿಷಯ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಉತ್ತರವನ್ನು ಅನುಪ ಒಂದು ನಾಟಕೀಯ ರೀತಿಯಲ್ಲಿ ಸ್ವಾರಸ್ಯಕರವಾಗಿ ಉತ್ತರವನ್ನು ಕೊಡ್ತಾನೆ. ಏನು ವಿಷಯ ನಡೀತೋ ಅದಕ್ಕಿಂತ ಹೆಚ್ಚು ಇಂಟ್ರೆಸ್ಟಾಗಿ ಆ ವಿಷಯಗಳನ್ನೆಲ್ಲ ಹೇಳ್ತಾನೆ. ಹಾಗಾದರೆ ಈಗೇನು ಮಾಡೋದು, ಇವತ್ತು ಸಹ ಆ ಸೊಳ್ಳೆ ದರ್ಬಾರಲ್ಲೇ ರಾತ್ರಿಯೆಲ್ಲ ಕಳೆಯೋದು ಹೇಗೆ ಅಂತ ಹೇಳ್ತಾ ತನ್ನ ಬಟ್ಟೆಯನ್ನು ಬದಲಾಯಿಸ್ಕೊಂಡು ಮುಖ ತೊಳ್ಕೊಂಡು ನೇಹ ಬರ್ತಾಳೆ. ಅವಳು ಕಾಲು ಚಾಚಿ ಸೋಫಾ ಮೇಲೆ ಕೂತ್ಕೊಂಡಿರುವಂಥ 15 ನಿಮಿಷದಲ್ಲೇ ಇವನು ಬೇಗ ಹೋಗಿ ಉಪ್ಪಿಟ್ಟನ್ನು ರೆಡಿ ಮಾಡಿ ತೊಗೊಂಡು ಬಂದು ಬಿಸಿ ಬಿಸಿ ಅವಳ ಮುಂದೆ ಇಡ್ತಾನೆ. ಆಗ ನೇಹ ತುಂಬ ಪ್ರೀತಿಯಿಂದ ಅವನ ಕಡೆ ನೋಡ್ತಾಳೆ. ನೇಹ ತಾನು ಸಹ ಅಡುಗೆ ಮನೆಗೆ ಹೋಗಿ ಅವನು ಟೀಯನ್ನು ಮಾಡ್ತಾಯಿರ್ತಾನೆ. ಜೊತೆಗೆ ಇವಳು ಸಹ ಇನ್ನೊಂದು ಪ್ಲೇಟಲ್ಲಿ ಉಪ್ಪಿಟ್ಟನ್ನು ಹಾಕ್ಕೊಂಡು ತರ್ತಾಳೆ. ಇಬ್ಬರು ಕೂತ್ಕೊಂಡು ಟಿ ವಿಯಲ್ಲಿ ಅಡ್ವರ್ಟೈಸ್ ಬರುತ್ತಾ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ತಿಂಡಿ ತಿಂತಾ ಇರ್ತಾರೆ. ಇವತ್ತು ಅನ್ನ ಬೇಡ, ಹೊಟ್ಟೆ ತುಂಬಿದೆ ಅಂತ ನೇಹ ಹೇಳ್ತಾಳೆ.
ಆ ಪ್ಲೇಟಲ್ಲಿರುವಂಥ ಇನ್ನೊಂಚೂರು ಉಪ್ಪಿಟ್ಟನ್ನು ತಿಂತಾ ಎಂಜಾಯ್ ಮಾಡಿಕೊಂಡು ಅಡುಗೆ ಮನೆಗೆ ಹೋಗಿ ಆ ಒಂದು ಸ್ವಿಚ್ಚನ್ನು ಆನ್ ಮಾಡ್ತಾಳೆ. ಸ್ವಿಚ್ಚಿನಲ್ಲಿ ಕರಕರ ಅಂತ ಏನೋ ಒಂದು ಸದ್ದು ಬರುತ್ತೆ. ನಂತರ ಆ ಒಂದು ಬಲ್ಬ್ ಆನ್ ಆಗುತ್ತೆ. ಅದನ್ನು ನೋಡಿದ ತಕ್ಷಣ ಇಬ್ಬರಿಗೂ ಕುಣಿಯೋಷ್ಟು ಖುಷಿ ಆಗುತ್ತೆ. ಅದೇ ಸ್ಪೀಡಲ್ಲಿ ಅನೂಪ ಬೆಡ್ರೂಮ್ಗೆ ಹೋಗಿ ಸ್ವಿಚ್ ಆನ್ ಮಾಡ್ತಾನೆ. ಅಲ್ಲೂ ಸಹ ಬಲ್ಬ್ ಆನ್ ಆಗುತ್ತೆ. ಹಾಸಿಗೆ ಮೇಲೇ ನೇಹ ಕೂತ್ಕೊಂಡು ಆ ಉಪ್ಪಿಟ್ಟಿನ ಕೊನೆಯ ತುತ್ತನ್ನು ಅನೂಪನ ಬಾಯಲ್ಲಿಟ್ಟು ಸಂತೋಷ ಪಡ್ತಾಳೆ. ಇಬ್ಬರು ಅದನ್ನು ತಿಂದು ಆ ಪ್ಲೇಟನ್ನು ತಗೊಂಡೋಗಿ ಅಡುಗೆ ಮನೆ ಸಿಂಕಲ್ಲಿಟ್ಟು ಕೈ ತೊಳಿತಾರೆ. ಅಲ್ಲೇ ಬಾತ್ರೂಮಿನ ಎದುರುಗಡೆ ಇರುವಂಥ ವಾಶ್ ಬೇಸನ್ನಿನಲ್ಲಿ ಬಾಯಿ ತೊಳೆದುಕೊಳ್ಳೋದಕ್ಕೆ ಅಂತ ಹೋಗಿ ರೂಢಿಯಲ್ಲಿ ನೇಹ ಸ್ವಿಚ್ಚನ್ನು ಆನ್ ಮಾಡ್ತಾಳೆ. ಅಲ್ಲೂ ಸಹ ಬಲ್ಬ್ ಆನ್ ಆಗಿಬಿಡುತ್ತೆ. ಅವರಿಬ್ಬರು ಆ ಮನೆಗೆ ಬಂದು 2 ವರ್ಷ ಆಗಿರುತ್ತೆ. ಯಾವತ್ತೂ ಆ ಬಲ್ಬ್ ಆನ್ ಆಗಿರಲ್ಲ, ಇವತ್ತು ಆನ್ ಆಗುತ್ತೆ. ಇಬ್ಬರಿಗೂ ಹೊಸದಾದ ಒಂದು ವಿದ್ಯುತ್ ಸಂಚಾರವಾದಂತೆ ಒಂದೇ ಕ್ಷಣ ತುಂಬ ಖುಷಿ ಪಡ್ತಾರೆ. ಇದಿಷ್ಟು ಈ ಒಂದು ಪಾಠದ ಕಥೆಯಾಗಿದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.